ನೋಡಿ KSRTC ವಿಚಾರದಲ್ಲಿ ಇವತ್ತು ಸರ್ಕಾರ ಯಾವುದೇ ಒಂದು ಯೋಜನೆಯನ್ನು ಕೊಡುವಂಥ ಟೈಮಲ್ಲಿ ಅದನ್ನು ಸಾಧಕ ಬಾಧಕವನ್ನು ನೋಡಬೇಕಾಗುತ್ತೆ. ಯಾಕಂದ್ರೆ ನಾನು ಈ ಇಲಾಖೆಯಲ್ಲಿ ಕೆಲಸ ಮಾಡಿದಂಥವನು. ಯಾಕಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 4 ನಿಗಮಗಳಲ್ಲಿ ಏನು ಸಾರಿಗೆ ಇಲಾಖೆಯಲ್ಲಿ ಏನು ಓಡಾಡ್ತಾ ಇದ್ದಂಥ ಬಸ್ಸುಗಳು ಬಹುಶಃ ಅವರಿಗೆ ಗ್ಯಾರಂಟಿಗಳನ್ನು ಕೊಡುವಂಥ ಟೈಮಲ್ಲಿ ಅವರು ಉಚಿತವಾಗಿ ಸಾರಿಗೆ ವ್ಯವಸ್ಥೆ ಕೊಡುವಂಥ ಟೈಮಲ್ಲಿ ಅದಕ್ಕೆ ಬೇಕಾದಂಥ ಸ್ಪೇಸ್ ಮಾಡಬೇಕು, ಜಾಗ ಮಾಡಬೇಕಾಗಿತ್ತು. ಇವತ್ತು ಅವರು ಉಚಿತವಾಗಿ ಬಸ್ ಪ್ರಯಾಣ ಕೊಟ್ಟಿದ್ದ ನಂತರ ಇವತ್ತು ಉದಾಹರಣೆಗೆ ಯಾವ್ಯಾವ ಬಸ್ಸುಗಳು ಅಡ್ಡಾಡ್ತವೆ, ಮುಂಚೆ 3-4 ಬಸ್ಸುಗಳು ಅಡ್ಡಾಡೋಂಥ ಊರುಗಳಲ್ಲಿ ಒಂದು ಬಸ್ ಅಡ್ಡಾಡ್ತಾ ಇದ್ದಾವೆ. ಒಂದು ಬಸ್ ಅಡ್ಡಾಡೋದ್ರಿಂದ ಏನಾಗಿದೆ, ಇವತ್ತು ಮಹಿಳೆಯರು ಅಡ್ಡಾಡ್ತಿದ್ರೆ ಅವರು ನಾವೇನು ಅದಕ್ಕೆ ವಿರೋಧ ಅಲ್ಲ, ಅವರು ಅಡ್ಡಾಡೋದ್ರ ಜೊತೆಯಲ್ಲೇ ಅವ್ರಿಗೆ ಸವಲತ್ತು ಜಾಸ್ತಿ, ಇನ್ನೊಂದು ಬಸ್ಗಳು ವ್ಯವಸ್ಥೆ ಆಗಬೇಕಾಯ್ತು. ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ, ಬಸ್ಸಲ್ಲಿ ಒಬ್ಬರ ಮೇಲೆ ಒಬ್ಬರು ನುಗ್ಲಾಗ್ತಾಯಿದೆ. ಇವತ್ತು ಇವೆಲ್ಲ ಆಗುವಂಥ ಟೈಮಲ್ಲಿ ಇವತ್ತು ಏನಾಗಿದ್ದಾವೆ, ಬಸ್ಸುಗಳಲ್ಲಿ ಓವರ್ಲೋಡ್ ಆಗಿ ಇವತ್ತು ಏನಾಗ್ತಾಯಿದ್ದಾವೆ, ಬಸ್ಸುಗಳಲ್ಲಿ ರಿಪೇರಿಗಳು ಜಾಸ್ತಿ ಆಗ್ತಾಯಿದ್ದಾವೆ. ರಿಪೇರಿಗಳ ಜೊತೆಲಿ ಅಲ್ಲಿ ಟೈರ್ಗಳು ಹಾಕೋಕ್ಕೆ ಆಗ್ತಾಯಿಲ್ಲ, ಜೊತೆಲಿ ಮೇಂಟೆನೆನ್ಸ್ ಮಾಡಲಿಕ್ಕೆ ಅವ್ರಿಗೆ ನಿಗಮಗಳಲ್ಲಿ ಸಾಲ್ತಾಯಿಲ್ಲ. ಹಂಗಾಗಿ ಇವತ್ತು ಹೊಸ ಬಸ್ಸುಗಳು ಖರೀದಿ ಮಾಡೋಕ್ಕಾಗ್ತಾಯಿಲ್ಲ. ಅವ್ರಿಗೆ 7th ಪೇ ಕಮಿಷನ್ ಕೊಡಬೇಕಾಯ್ತು, ಕೊಡೋಕ್ಕೆ ಆಗ್ತಾಯಿಲ್ಲ. ಹಂಗಾಗಿ ಇವತ್ತು ಸ್ಯಾಲ್ರಿನೇ ಕೊಡೋಕ್ಕಾಗಲಾರ್ದಂಥ ಪರಿಸ್ಥಿತಿ ಸಾರಿಗೆ ಇಲಾಖೆಯಲ್ಲಿ ನಡೆಯಲಿಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ಇವತ್ತು ಮುಖ್ಯಮಂತ್ರಿಗಳು ಸಾರಿಗೆ ವ್ಯವಸ್ಥೆಯಲ್ಲಿ ಇಷ್ಟು ಕೋಟಿ ನಾವು ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಜನರಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ವಿ ಅಂದರೆ ಅದ್ರ ಬೇಕಾದಂಥ ಸಂಪನ್ಮೂಲಗಳು ಕೂಡಿಸ್ಕೊಡ್ಬೇಕಲ್ಲ. ವಿತೌಟ್ ದೇರ್ ನಾಲೆಡ್ಜ್ ಅವ್ರಿಗೆ ಏನೋ ಸುಮ್ಮನೆ ಮಾಡಬೇಕು ಅಂತೇಳಿ ಈ ರೀತಿ ಮಾಡೋದ್ರಿಂದ ಇವತ್ತು ಸಾರಿಗೆ ಇಲಾಖೆಯಲ್ಲಿದ್ದಂಥ ಎಲ್ಲ ನೌಕರರು ಇವತ್ತು ರೊಚ್ಚಿಗೆದ್ದು ಇವತ್ತು ಬೀದಿಗೆ ಇಳಿದಿದ್ದಾರೆ. ಖಂಡಿತವಾಗಿ ಹೋರಾಟ ಆಗೇ ಆಗುತ್ತೆ. ಅವ್ರಿಗೇನು ಸವಲತ್ತುಗಳು ಕೊಡಬೇಕಾಗುತ್ತೆ.